ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾನು ಭಾಳ ಎಲ್ರಿಗೂ ಬೇಕಾಗಿರುವಂಥ ಒಂದು ಸಮಸ್ಯೆ ಇದು, ಎಲ್ಲರೂ ಅನುಭವಿಸ್ತಿರೋಂಥ ಒಂದು ಸಮಸ್ಯೆ ಇದು. ಆ ಸಮಸ್ಯೆಗೆ ಒಂದು ಮುದ್ರಾವಂತ ತಂತ್ರದಿಂದ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಸಮಸ್ಯೆ ಏನಪ್ಪ ಅಂತಂದರೆ, ಸಮಸ್ಯೆ ಹೇಳೋದಕ್ಕೆ ಮುಂಚೆ ಮೂಲ ಕಾರಣ ತಿಳ್ಕೊಂಬಿಟ್ರೆ ಆ ಸಮಸ್ಯೆಗೆ ನೀವೇ ಪರಿಹಾರ ಮಾಡ್ಕೋಬೋದು. ಇವತ್ತು ಬೆಂಗಳೂರು ಮಹಾನಗರ, ಮೈಸೂರು, ಡೆಲ್ಲಿ, ಬಾಂಬೆ, ಕಲ್ಕತ್ತಾ ಹೀಗೆ ದೊಡ್ಡ ದೊಡ್ಡ ಮಹಾನಗರಗಳು ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಗಳಿವೆ. ಭಾಳಷ್ಟು ಮರಗಳೆಲ್ಲ ಕಡಿದ್ಬಿಟ್ಟು ಸೈಟ್ ಮಾಡಿ ಮನೆ ಮಾಡ್ಕೊಂಬಿಟ್ಟಿದ್ದೀವಿ. ಒಳ್ಳೆ ಗಾಳಿ ಸಿಗ್ತಿಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಹಳ್ಳಿಲಿ ಬಿಡಿ, ಗದ್ದೆ, ಹೊಲ, ತೋಟ, ಮರಗಳಿರೋದ್ರಿಂದ ಹಳ್ಳಿ ಜನರು ಭಾಳ ಪುಣ್ಯವಂತರು, ಹಳ್ಳಿಲಿ ವಾಸ ಮಾಡೋರು ಭಾಳ ಯೋಗ ಪಡೆದಂಥವ್ರು. ಸಿಟಿಲಿ ಯಾಕೆ ಪ್ರಾಬ್ಲಮ್ ಇದೆ ಅಂತಂದರೆ, ವಿಪರೀತ ಬಸ್ಸು, ಆಟೋ, ಕಾರು, ಲಾರಿ, ಟೂ ವೀಲರ್ಗಳು, ಎಷ್ಟೊಂದು ಹೊಗೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಬಸ್ಸಿಂದ ಹೊಗೆ ಬರ್ತದೆ, ಕಾರು. ಆ ಸ್ಮೋಕು ಏನಾಗ್ತಿದೆ, ಶುದ್ಧ ಗಾಳಿಯನ್ನು ಕಲ್ಮಶ ಮಾಡ್ತಾಯಿದೆ. ಶುದ್ಧ ಗಾಳಿಯ ಆಕ್ಸಿಜನ್ನ ಕಲ್ಮಶ ಆಗ್ತಿದೆ. ಒಂದು, ದೊಡ್ಡ ದೊಡ್ಡ ನಗರಗಳಲ್ಲಿ ಫ್ಯಾಕ್ಟ್ರಿಗಳಿವೆ. ಬಟ್ಟೆ ತಯಾರಿಸೋ ಫ್ಯಾಕ್ಟ್ರಿಲಿ ಅಲ್ಲೂ ಗಲೀಜು, ಔಷಧಿ ತಯಾರಿಸ್ತಾರೆ, ಸಿಮೆಂಟು, ಪ್ಲಾಸ್ಟಿಕ್ ಕಂಪ್ನಿಗಳು, ಹೀಗೆ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಪಲ್ಯೂಟ್ ಮಾಡ್ತಾರೆ ಆಕ್ಸಿಜನ್. ಉದಾಹರಣೆಗೆ ಒಂದು ಶುಗರ್ ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳಿ. ಶುಗರ್ ಫ್ಯಾಕ್ಟ್ರಿ ಎಲ್ಲಿದೆಯೋ ಅಥವಾ ಸಿಮೆಂಟ್ ಫ್ಯಾಕ್ಟ್ರಿ, ಆ ಚಿಮ್ನೆಯಿಂದ ಸಿಕ್ಕಾಪಟ್ಟೆ ಡಸ್ಟು, ಹೊಗೆ ಬರ್ತದೆ. ಅದು ಸುಮಾರು ಒಂದು 30 ಕಿಲೋಮೀಟ್ರ್ ದೂರಷ್ಟವರೆಗೂ ಅದು ಹೋಗಿ ಆಕ್ಸಿಜನ್ನ ಡ್ಯಾಮೇಜ್ ಮಾಡ್ತಿದೆ, ಕಲ್ಮಶ ಮಾಡ್ತಿದೆ. ಈ ಥರ ಈ ಹೊಗೆ, ಬಸ್ಸು, ಕಾರು ಹೊಗೆ, ಫ್ಯಾಕ್ಟ್ರಿಗಳಿಂದ ಬರೋ ಹೊಗೆ, ಮತ್ತು ಪಾರ್ಥೇನಿಯಂ ಗಿಡಗಳು ಅಲ್ಲಲ್ಲಿ ಬೆಳ್ಕೊಂಡಿದೆ, ಮಲಿನವಾದ ನೀರು. ಮಲಿನ ಅಂದ್ರೇನು, ಭಾಳ ಕೆಟ್ಟು ವಾಸನೆ ಬರುವಂಥ ನೀರು, ಚರಂಡಿಗಳು, ಇದೆಲ್ಲ ಆಕ್ಸಿಜನ್ರೊಳಗೆ ಸೇರಿಕೊಂಡು ವಿಷಗಾಳಿಯನ್ನು ಕೊಡ್ತಾ ಇದೆ. ಆ ವಿಷಗಾಳಿ ನಾವು ತಗೊಂಡು ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ, ಬ್ರೀತಿಂಗ್ ಪ್ರಾಬ್ಲಮ್ಮು. ಎಷ್ಟೋ ಜನಕ್ಕೆ ಅಸ್ತಮ ಬಂದುಬಿಟ್ಟಿದೆ, ಎಷ್ಟೋ ಜನಕ್ಕೆ ಮೂಗಲ್ಲಿ ಉಸಿರಾಡೋಕ್ಕೆ ಆಗ್ತಿಲ್ಲ, ನೋಸ್ ಬ್ಲಾಕ್, ಮೂಗಲಿ ಉಸಿರಾಡೋಕ್ಕಾಗ್ತಿಲ್ಲ, ನೋಸು ಬ್ಲಾಕ್ ಆಗಿಬಿಟ್ಟಿರ್ತದೆ, ಬಾಯಲ್ಲೇ ಉಸಿರಾಡಬೇಕು. 4ನೇದು ಯಾವಾಗಲೂ ಮೈಗ್ರೇನ್, ತಲೆನೋವು ಬರ್ತಿರ್ತದೆ. ಯಾಕಂದರೆ ಒಳ್ಳೆ ಗಾಳಿ ಬ್ರೈನ್ಗೆ ಹೋಗಲಿಲ್ಲ ಅಂದರೆ ತಲೆನೋವು ಶುರುವಾಗುತ್ತೆ. ಇದೊಂದು ರೀಸನ್ನು. ತಲೆನೋವು ಯಾವಾಗ ಬರ್ತದೆ, ದಿನನಿತ್ಯ ತಲೆನೋವು ಆದರೆ ಮೈಗ್ರೇನ್ ಅಂತ. ಮನೆಯಿಂದ ಹೊರಗೋಗಿ ವಾಪಸ್ ಒಳಗೆ ಬಂದಾಗ, ಮನೆಗೆ ಬಂದಾಗ ತಲೆನೋವು ಬರುತ್ತೆ. ಯಾಕೆಂದರೆ ಅವರು ಫುಟ್ಪಾತಲ್ಲಿ ಹೋಗ್ತಿರ್ತಾರೆ ಅಥವಾ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ, 1 ಅವರ್ ಜರ್ನಿ ಮಾಡ್ತಾರೆ. ಆಗ ಬಸ್ಸು, ಲಾರಿ, ಕಾರು ಎಲ್ಲ ಥರ ಹೊಗೆ, ಅವರು ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಅದನ್ನು ಹೊಗೆ ತೊಗೊಂಬಿಟ್ಟಿರ್ತೀವಿ ನಾವು, ಆ ಮಲಿನವಾದ ಗಾಳಿ. ಅದೇನಾಗುತ್ತೆ, ನನಗೆ ತಲೆನೋವು ಶುರು ಮಾಡಿಬಿಡುತ್ತೆ. ಮನೆ ಬಂದ ತಕ್ಷಣ ಒಂದು ಫಂಕ್ಷನ್ ಹೋಗಿ ಬಂದರೆ ಸಾಕು, ಮಲ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಅವ್ರು ನಿಜವಾಗ್ಲೂ ಮೈಗ್ರೇನ್ ಇಲ್ಲ, ಅವ್ರೇನು ಅಂದ್ಕೊಂಬಿಟ್ಟಿದ್ದಾರೆ, ನನಗೆ ದೃಷ್ಟಿದೋಷ ಆಯ್ತೇನೋ, ಯಾರೋ ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಅಂತ. ನಾವು ಆ ವಾತಾವರಣದಲ್ಲಿ ಕುಡಿದಂಥ ಗಾಳಿ, ತೊಗೊಂಡಂಥ ಗಾಳಿ, ಕೆಟ್ಟ ಗಾಳಿ, ಅದೇನಾಗುತ್ತೆ, ತಲೆ ಬ್ರೈನ್ಗೆ ಹೋಗ್ಬಿಟ್ಟು ಬ್ರೈನಲ್ಲಿ ನ್ಯೂರಾನ್ಸ್ಗೆ ಡಿಸ್ಟರ್ಬ್ ಮಾಡಿ ತಲೆನೋವು ಬರುತ್ತೆ, ತಲೆ ಸಿಡಿಯುತ್ತೆ, ಇಲ್ಲೆಲ್ಲ ಪೇಯ್ನ್ ಬರುತ್ತೆ. ಮನೆ ಒಳಗಿದ್ದರೆ ಏನೂ ಅನುಕೂಲ, ಏನು ತೊಂದರೆ ಇಲ್ಲ. ಇದು ಒಂದು, ನಾವು ಹೊರಗಿನ ಪ್ರಪಂಚದ ಗಾಳಿ ತೊಗೊಂಡಾಗ ಲಂಗ್ಸು ಕೂಡ ತೊಂದರೆ ಆಗ್ತಾಯಿದೆ, ಉಸಿರಾಡೋಕ್ಕಾಗ್ತದೆ, ಶ್ವಾಸಕೋಶಗಳ ಮೇಲೆ ಪ್ರಭಾವ ಬೀರ್ತಿದೆ, ಮೂಗಿನ ಹೊಳ್ಳೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ರಸ್ತೆಯಲ್ಲಿ ಹೋಗ್ತಿರ್ತೀವಿ ನಾವು, ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬರೀ ಮಾತಾಡ್ತಿರ್ತೀವಿ ನಾವು. ಇದೊಂದು ಎಲ್ಲರೂ ಗಮನಿಸಬೇಕು. ರಸ್ತೆಯಲ್ಲಿ ಹೋಗುವಾಗ ಮಾತಾಡಬಾರ್ದು. ಮಾತಾಡ್ತಿದ್ದಾಗ ಬಾಯಿಯಿಂದ ಅಲ್ಲಿರೋ ಗಲೀಜು, ವಾಸನೆ, ಕೆಟ್ಟ ಗಾಳಿ, ಮಲಿನವಾದಂಥ ಗಾಳಿನ ಕುಡಿದ್ಬಿಟ್ಟಿರ್ತೀವಿ. ಯಾವಾಗ ಅದು ಹೊಟ್ಟೆ ಒಳಗೆ ಹೋಯ್ತು, ಶ್ವಾಸಕೋಶ ಮತ್ತು ಹಾರ್ಟು ಹೊಟ್ಟೆಗೆ ಸೇರ್ತು, ಹೊಟ್ಟೆ ಒಳಗೆ ಆಗಾಗ ನೋವು ಶುರುವಾಗುತ್ತೆ.
ಇದು ಒಂದು ರೀಸನ್. ಎರಡನೇದು, ಈ ಜಲ್ಲಿ ಮಣ್ಣು, ಧೂಳು, ಸಿಮೆಂಟ್ ಕೆಲಸ ಮಾಡೋದು, ಟೈಲ್ಸ್ ಹಾಕ್ತಾರೆ, ಅದನ್ನು ಕಟ್ ಮಾಡ್ತಿರ್ತಾರೆ, ಅದು ಧೂಳು, ಅದ್ರ ಪೌಡ್ರು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋ ಜಾಗದಲ್ಲಿ ಬರುವಂಥ ಇದು, ರಸ್ತೆ ರಿಪೇರಿ ಮಾಡ್ತಿರ್ತಾರೆ, ಅಲ್ಲಿ ಧೂಳು, ಇದೆಲ್ಲ ಏನಾಗುತ್ತೆ, ಧೂಳು ನಮ್ಗೆ ಹೋಗಿ ಲಂಗ್ಸ್ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಒಳ್ಳೆ ಗಾಳಿ ಹೋದರೆ ಪರವಾಗಿಲ್ಲ, ಕೆಟ್ಟ ಗಾಳಿ ಏನೋ ಒಳಗೋಯ್ತು ಡಸ್ಟ್ ಮೂಲಕ, ಗಾಳಿ ಒಳಗೂ ಸಣ್ಣ ಸಣ್ಣ ಹುಳ ಇದೆ, ಗಾಳಿ ಒಳಗೂ ಸಣ್ಣ ಸಣ್ಣ ಧೂಳಿದೆ, ಅದು ನಾವು ಹಂಗೆ ತೊಗೊಂಡ್ಬಿಡ್ತೀವಿ ಮೂಗು ಮುಖ ಬಾಯಿ ಮುಖಾಂತರ. ಅದಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಾತಾಡಬಾರ್ದು, ಮಾತಾಡಿದಷ್ಟು ಬಾಯಿಂದೇ ಹೊಟ್ಟೋಗುತ್ತೆ. ಅದಕ್ಕೆ ವಾಕ್ ಮಾಡುವಾಗ, ಬೆಳಗ್ಗೆ ಎದ್ದು ವಾಕ್ ಮಾಡುವಾಗ ಅಥವಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಬಾಯಿ ಮುಚ್ಚಿ ಮೂಗಲ್ಲಿ ಉಸಿರಾಡ್ತಿದ್ರೆ 70-80 ವರ್ಷ ಬದುಕ್ತೀವಿ ನಾವು. ವಾಕ್ ಮಾಡ್ತಿರ್ತಾರೆ, ಏನೋ ಮಾತಾಡ್ತಿರ್ತಾರೆ, ಅಷ್ಟೊಂದು ಸಣ್ಣ ಸಣ್ಣ ಹುಳಗಳು ಎಲ್ಲ. ವಾಕ್ ಮಾಡಿ ಬಂದಮೇಲೆ, ವಾಕಿಂಗ್ ಹೋಗಿ ಬಂದಮೇಲೆ ಕೆರೆತ ಶುರುವಾಗುತ್ತೆ, ಗಂಟ್ಲು ಕೆರೆತ, ಗಂಟ್ಲು ಕಟ್ಕೊಳಂಗಾಗುತ್ತೆ, ಜೋರ ಮಾತಾಡೋಕ್ಕಾಗಲ್ಲ, ವೈರಸ್ಸು. ಹೀಗೆ ಪೊಲ್ಯೂಟೆಡ್ ಏರಿಯಾದಲ್ಲಿ ಪೊಲ್ಯೂಟೆಡ್ ಗಾಳಿ, ಪೊಲ್ಯೂಟೆಡ್ ಏರಿಯಾ, ಚರಂಡಿ, ತಿಪ್ಪೆಗುಂಡಿ, ಅಲ್ಲೆಲ್ಲೋ ಪ್ಲಾಸ್ಟಿಕ್ಸು ಅದು ಇದೆಲ್ಲ ಸಿಕ್ಕಾಪಟ್ಟೆ ಹಾಕಿ 1 ತಿಂಗಳಲ್ಲ 10 ತಿಂಗಳಾಗಿದೆ, ಕೊಳತೋಗಿದೆ, ಅಲ್ಲಿಂದ ಗಾಳಿ, ಕೆಟ್ಟ ಗಾಳಿ, ತಿಪ್ಪೆಗುಂಡಿ ಇದೆಲ್ಲ ಅಲ್ಲೆಲ್ಲ ಜಾಗ. ಆ ಜಾಗದಲ್ಲಿ ಇರೋ ಗಾಳಿಯಲ್ಲೇ ನಾವು ತೊಗೋತಾ ಇರ್ತೀವಿ. ತೊಗೊಂಡಾಗ ತಲೆನೋವು, ನೋಸ್ ಬ್ಲಾಕು, ಹೊಟ್ಟೆ ಉರಿ, ಹೊಟ್ಟೆ ನೋವು, ಇದೆಲ್ಲಕ್ಕಿಂತ ಹೆಚ್ಚಾಗಿ ಗಂಟಲು ಪ್ರಾಬ್ಲಮ್ ಆಗ್ಬಿಡ್ತದೆ. ಇತ್ತೀಚೆಗೆ ಸುಮಾರು ಜನ ಈ ಫ್ರಿಜ್ಜಲ್ಲಿರೋ ಐಟಮ್ಸು ಜಾಸ್ತಿ ಯೂಸ್ ಮಾಡ್ತಾರೆ. ಟಾನ್ಸಿಲ್ಸ್ ಬರ್ತಾ ಇದೆ, ಟಾನ್ಸಿಲ್ಸ್, ಥ್ರೋಟ್ ಇನ್ಫೆಕ್ಷನ್ನು, ಸೋರ್ ಥ್ರೋಟ್ ಅಂತ, ಟಾನ್ಸಿಲ್ಸು, ಆಮೇಲೆ ಫ್ರಿಜ್ಜಲ್ಲಿರೋ ಹಣ್ಣು, ಫ್ರಿಜ್ಜಲ್ಲಿರೋ ಡ್ರಿಂಕ್ಸು, ಫ್ರಿಜ್ಜಲ್ಲಿರೋ ಐಟಮೆಲ್ಲ ತಿಂತೀವಲ್ಲ, ಅವಾಗೇನಾಗುತ್ತೆ, ತಣ್ಣಗಿರೋ ಐಟಮ್ ಒಳಗೋದಾಗ ಲಂಗ್ಸಲ್ಲಿ ಧೂಳೆಲ್ಲ ಕೂತಿತ್ತಲ್ಲ, ಧೂಳು, ಆಟೋ ರಿಕ್ಷದ್ದು, ಫುಟ್ಪಾತಲ್ಲಿ ನಡ್ಕೊಂಡು ಹೋದ ಆ ಧೂಳು ಆ ಕುಡಿಯೋ ತಣ್ಣಗಿರೋ ನೀರು ಎರಡೂ ಸೇರಿಕೊಂಡ್ರೆ ಪಟ್ಟತ್ತ ಫಿಕ್ಸ್ ಆಗಿಬಿಡ್ತದೆ ಶ್ವಾಸಕೋಶದಲ್ಲಿ. ಆಗ ಉಸಿರಾಟಕ್ಕೆ ತೊಂದರೆ, ಬ್ರೀತಿಂಗ್ ಪ್ರಾಬ್ಲಮ್ಮು. ಎರಡನೇದು, ಉಸಿರಾಟಕ್ಕೆ ಯಾವಾಗ ತೊಂದರೆ ಆಯಿತೋ ಮೂಗಿನಲ್ಲಿ ಎಲ್ಲ ಸೇರಿಕೊಳ್ಳುತ್ತೆ ಡಸ್ಟ್, ಮೂಗು ಇಲ್ಲೆಲ್ಲ ಡಿಪಾಸಿಟ್ ಆಗಿದ್ದು ಮೂಗು ಬ್ಲಾಕ್ ಆಗುತ್ತೆ. ಮೂಗಿನಲ್ಲಿ ಹೋಗ್ತಾ ಅದು ಪಾಲಿಪ್ ಆಗಿಬಿಡ್ತು. ಪಾಲಿಪ್ ಅಂದರೆ ದುರ್ಮಾಂಸ. ಆ ದುರ್ಮಾಂಸ ಸ್ಟಕ್ ಆಗಿಬಿಡ್ತು ಅಂದರೆ ಆಪ್ರೇಷನ್ ಮಾಡೇ ತೆಗಿಬೇಕು, ಇಲ್ಲ ಸೂತ್ರನೈತಿ ಮಾಡಬೇಕು, ಡ್ರಾಪ್ಸ್ ಹಾಕ್ಬೇಕು ಮೂಗಿಗೆ, ಮತ್ತು ಆಪ್ರೇಷನ್ ಮಾಡಿ ತೆಗೆಯೋವರೆಗೂ ನಿಮಗೆ ಅದು ಸುಖ ಕೊಡೋದಿಲ್ಲ. ಇದೆಲ್ಲ ಬರೋಕ್ಕೆ ಕಾರಣ ಡಸ್ಟಿಂದ. ಡಸ್ಟು ಮತ್ತು ಕೆಟ್ಟ ಗಾಳಿ, ಕಲ್ಮಶವಾದಂಥ ಗಾಳಿ ಸೇವನೆಯಿಂದ, ಕಲ್ಮಶವಾದ ಗಾಳಿ ಸೇವನೆಯಿಂದ. ಆಮೇಲೆ ನಮಗೆ ಹಾರ್ಟು ಲಂಗ್ಸ್ ಸೆಕ್ಯೂರಿಟಿ ಇಲ್ಲ. ಒಂದು ಏನು ಸೆಕ್ಯೂರಿಟಿ ಇದೆ, ಗ್ಯಾರಂಟಿ ಇಲ್ಲ. ನಾವು ತೊಗೊಂಡಿರೋ ಗಾಳಿ ಕೆಟ್ಟದಲ್ಲ. ಹೀಗಾಗಿ ಶ್ವಾಸಕೋಶ, ಹಾರ್ಟ್ಗೆ ಒಳ್ಳೆ ಆಕ್ಸಿಜನ್ ಸಪ್ಲೈ ಮಾಡಬೇಕು, ಸಪ್ಲೈ ಮಾಡ್ತಿಲ್ಲ. ಹೀಗಾಗಿ ನಮಗೆ ಪಿಟ್ಸ್ ಅಂತೆ, ಅಸ್ತಮಾ ಅಂತೆ, ಈ ಥರದ್ದೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಯಾಕೆ ಅಸ್ತಮಾ ಬರ್ತದೆ? ಅಸ್ತಮ ಕಾಯಿಲೆ ಮತ್ತು ಉಸಿರಾಟಕ್ಕೆ ತೊಂದರೆ ಇರ್ತದೆ. ಉಸಿರಾಟದ ತೊಂದರೆ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಇತ್ತೀಚೆಗೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಅದಕ್ಕೆ ಸರಾಗವಾಗಿ ಉಸಿರಾಡ್ತಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಒಳ್ಳೆ ಗಾಳಿ ತೊಗೊಂಡು ಹಾರ್ಟಿಗೆ ಸಪ್ಲೈ ಮಾಡಬೇಕು ನಾವು. ಯಾಕಂದರೆ ಹಾರ್ಟು ರಕ್ತನ ಪಂಪ್ ಮಾಡುತ್ತೆ. ಹೃದಯ ರಕ್ತನ ಶುದ್ಧಿ ಮಾಡುವಂಥ ಮಿಷಿನ್ ಅದು. ಹಾರ್ಟ್ ಒಂದು ದೊಡ್ಡ ಫ್ಯಾಕ್ಟ್ರಿ ಇದ್ದಾಗೆ. ಆ ಹೃದಯದಲ್ಲಿ ರಕ್ತನ ಶುದ್ಧಿ ಮಾಡಿ, ಮಲಿನವಾದಂಥ ರಕ್ತವನ್ನು ಶುದ್ಧಿ ಮಾಡಿ ಇಡೀ ತಲೆಯಿಂದ ಪಾದದವ್ರಿಗೆ ಕಳಿಸೋ ಒಂದು ವಿಶೇಷ ಫ್ಯಾಕ್ಟ್ರಿ ಅಂದರೆ ಹೃದಯ, ಹಾರ್ಟ್. ಆ ಪಂಪ್ ಮಾಡುತ್ತೆ ಹೃದಯ, ಶುದ್ಧ ರಕ್ತವನ್ನು ಕಳಿಸ್ಕೊಡ್ತದೆ. ಕೆಟ್ಟ ರಕ್ತವನ್ನೆಲ್ಲ ತೊಗೊಂಡು ಶುದ್ಧ ಮಾಡಿ ಕಳಿಸುತ್ತೆ. ಇದು ಮುಖ್ಯ ಫಂಕ್ಷನ್ ಹಾರ್ಟ್ದು. ಅದನ್ನು ಶುದ್ಧೀಕರಣ ಮಾಡೋಕ್ಕೆ ಇನ್ನೊಂದು ಎಕ್ಸ್ಟ್ರಾ ಎನರ್ಜಿ ಬೇಕು ಅಂದರೆ ಆಕ್ಸಿಜನ್ ಬೇಕು. ನಾವು ನಡೆಯೋಕ್ಕೆ, ಕೂತ್ಕೊಳ್ಳೋಕ್ಕೆ, ಮಲಗೋಕ್ಕೆ, ಪಾತ್ರೆ ತೊಳೋಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ ಏನೆಲ್ಲ ಮಾಡ್ತೀವೋ ಅದೆಲ್ಲ ಮಾಡಿಸೋದು ಯಾವುದು ಗೊತ್ತಾ? ಲಂಗ್ಸ್ ಆಕ್ಸಿಜನ್ ಚೆನ್ನಾಗಿ ತರಿಸ್ಬೇಕು. ಆ ಲಂಗ್ಸ್ಗೆ ಆಕ್ಸಿಜನ್ ಹೋಗಲಿಲ್ಲ ಅಂದರೆ, ಶುದ್ಧ ಗಾಳಿ ಹೋಗಲಿಲ್ಲ ಅಂದರೆ ಲಂಗ್ಸ್ ವೀಕ್ ಆಗ್ತದೆ. TB ಬರ್ಬೋದು, ಕ್ಷಯರೋಗ, ಅಸ್ತಮಾ ಬರ್ಬೋದು. ಲಂಗ್ಸಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಬೇಕಾದ್ರೆ ಆಗ್ಬೋದು. ಅದಕ್ಕೆ ಶುದ್ಧ ಗಾಳಿ ಹೋದಷ್ಟು ಲಂಗ್ಸ್ ಮೇಲೆ ಕೂತಿತ್ತಲ್ಲ, ಆಟೋ ರಿಕ್ಷದ ಧೂಳು, ಲಾರಿ, ಬಸ್ಸು, ಕಾರಿನ ಧೂಳು, ಆ ತಿಪ್ಪೆಗುಂಡಿಂದ ಬಂದಂಥ ಗಾಳಿ ಧೂಳು. ನಿಮ್ಮನೆ ಟಾಯ್ಲೆಟಲ್ಲಿ ಹೆಚ್ಚಿಗೆ ಹೊತ್ತು ಕೂತ್ಕೋಬಾರ್ದು. ಟಾಯ್ಲೆಟ್ ಬೇಗ ಮಾಡಿ ಬರಬೇಕು. ಕೆಲವರು 1/2-3 ಗಂಟೆ ಬಾತ್ರೂಮಲ್ಲೇ ಕೂತಿರ್ತಾರೆ. ಆ ಟಾಯ್ಲೆಟಲ್ಲಿ ಇರೋ ವೈರಸ್ಸು ಅದು ಕೂಡ ಲಂಗ್ಸ್ ಡ್ಯಾಮೇಜ್ ಮಾಡಿ ಉಸಿರಾಟಕ್ಕೆ ತೊಂದರೆ ಕೊಟ್ಬಿಡುತ್ತೆ. ಹೆಚ್ಚಿಗೆ ಹೊತ್ತು ಟಾಯ್ಲೆಟಲ್ಲಿ ಕೂತ್ರೆ ಅಸ್ತಮ ಬರುತ್ತೆ ಅಂತ ಇವಾಗ ಗೊತ್ತಾಗಿದೆ. ಯಾಕೆ ಅಂತಂದರೆ, ನಾವು ಟಾಯ್ಲೆಟಲ್ಲಿ ಒಂದು 20 ನಿಮಿಷ ಕೂತು ಅಂದರೆ
ನಾನು ಟಾಯ್ಲೆಟ್ಗೆ ಹೋಗಿರ್ತೀನಿ, ನಮ್ಮ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿರ್ತೀವಿ. ಅದದು ಯಾರಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ, ನಾವು ಫ್ಲಶ್ ಮಾಡ್ತೀವಿ ಕಮೋಡ್ನ, ಇಲ್ಲ ಇಂಡಿಯನ್ ಟಾಯ್ಲೆಟಲ್ಲಿ ಇರ್ತೀವಿ. ಯಾವುದೇ ಆಗಲಿ ನಾವು ಟಾಯ್ಲೆಟ್ನ ಫ್ಲಶ್ ಮಾಡಿದ ತಕ್ಷಣ ಆ ಫೋರ್ಸ್ಗೆ ವೈರಸ್ಸು ಮೇಲೆ ಬರುತ್ತೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ನೀವು ಟೂತ್ ಪೇಸ್ಟು, ಬ್ರಷ್ಷು, ಸೋಪು ಎಲ್ಲ ಇಟ್ಟಿರ್ತೀರ ಬಚ್ಚಲ ಮನೆಯಲ್ಲಿ, ಅದನ್ನು ಡೀಪಾಗಿ ಲೆನ್ಸಲ್ಲಿ ಹಾಕಿ ನೋಡಿ, ಅಲ್ಲೆಲ್ಲ ಹುಳಗಳಿರ್ತದೆ, ವೈರಸ್ ಇರ್ತದೆ. ಯಾವಾಗ ನೀವು ಕಮೋಡ್ ಪ್ರೆಸ್ ಮಾಡ್ತೀರೋ, ಪ್ರೆಸ್ ಮಾಡಿದ ತಕ್ಷಣ ಆ ವೈರಸ್ ಎಲ್ಲ ಮೇಲಿರುತ್ತೆ. ಪೇಸ್ಟು, ಬ್ರಷ್ಷು, ಸೋಪು ಎಲ್ಲ ಕಡೆಯೂ ಅದು ಡಿಪಾಸಿಟ್ ಆಗಿರ್ತದೆ. ಹಾಗಾದರೆ ನಾವು 20 ನಿಮಿಷ 15 ನಿಮಿಷ ಅಲ್ಲೇ ಕೂತಿದ್ರೆ, ಅದರಿಂದ ಕಮೋಡ್ನ ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಫ್ಲಶ್ ಮಾಡಬೇಕು. ಫ್ಲಶ್ ಮಾಡಿದ್ಮೇಲೆ ಅದನ್ನು ಓಪನ್ ಮಾಡಬೇಕು, ಯಾಕೆಂದರೆ ವೈರಸ್ ಮೇಲೆ ಆರಕ್ಕೆ ಬಿಡಬಾರ್ದು. ಇದು ಕೂಡ ಹೊಸ ತೊಗೊಂಡ್ಬಿಡ್ತೀವಿ, ಟಾಯ್ಲೆಟಲ್ಲೇ ಕೂತ್ಕೊಡ್ತೀವಿ, 20 ನಿಮಿಷ 15 ನಿಮಿಷ ಕೂತಿರ್ತೀವಿ, ಅಲ್ಲಿದ್ದು ವೈರಸ್ ಎಲ್ಲ ಹೋಗಿರ್ತದೆ, ಎಲ್ಲ ಸೇರ್ಕೊಂಡಿರ್ತದೆ. ಒಂದು ಕೊನೆಯಲ್ಲಿ ಯಾವುದೋ ಒಂದು ದಿವಸ ಅದು ರಿವರ್ಸ್ ಮಾಡಿಬಿಟ್ಟು ನಮ್ಮನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಡುತ್ತೆ. ಅದರಿಂದ ಡಸ್ಟಿಂದ ಬರೋ ಅಲರ್ಜಿ, ಡಸ್ಟಲ್ಲಿರೋ ಧೂಳಲ್ಲಿರೋ ಡಸ್ಟಲ್ಲಿರೋ ಕ್ರಿಮಿಕೀಟಗಳು, ಗಾಳಿ ಒಳಗೆ ಸೇರಿಕೊಂಡಿರ್ತ ಕ್ರಿಮಿಕೀಟಗಳು, ನೀರಿನಲ್ಲಿ ಹರಿತಾ ಇರ್ತದೆ. ನಾವು ಯಾವುದೋ ಒಂದು ಸಮುದ್ರ ಅಥವಾ ನದಿ, ಪುಷ್ಕರಣಿ, ಭಾಳ ಜನ ಸ್ನಾನ ಮಾಡಿರ್ತಾರೆ, ಅಲ್ಲೆಲ್ಲ ಗಲೀಜಾಗಿರ್ತದೆ. ಆ ಗಾಳಿಗೆ ವೈರಸ್ ಏನಾಗುತ್ತೆ, ಮೂಗು ಬಾಯಿ ಮುಖಾಂತರ ಹೊರಟೋಗುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ಲಮ್ ಹತ್ರ ವಾಸ ಮಾಡ್ತೀವಿ ನಾವು, ಎಷ್ಟೋ ಜನ ಸ್ಲಮ್ ಹತ್ರ, ಸ್ಲಮ್ ಏರಿಯಾ, ಅಲ್ಲಂತೂ ಸಿಕ್ಕಾಪಟ್ಟೆ ಸೊಳ್ಳೆಗಳು, ಗಲೀಜು, ಹಂದಿ ಸಾಕಿರ್ತಾರಲ್ಲ ಆ ಜಾಗ, ಈ ಕಡೆದೆಲ್ಲ ಆ ಸ್ಮೆಲ್ ಏನಾಗುತ್ತೆ. ಆಮೇಲೆ ದನದ ಕೊಟ್ಟಿಗೆಗಳು, ಹಸು ಇರೋ ಜಾಗ, ಅಲ್ಲೆಲ್ಲ ನೀಟಾಗಿ ತೊಳಿಲ್ಲ ಅಂದರೆ ಆ ಸ್ಮೆಲ್ಲಿಂದನೂ ಕೂಡ ಲಂಗ್ಸು, ಹಾರ್ಟ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಬ್ರೀತಿಂಗ್, ಅಸ್ತಮ ಬರಲಿಕ್ಕೆ ಹಲವಾರು ಕಾರಣ ಇದು ಒಂದು. ಇದ್ರ ಜೊತೆಗೆ ಅಸ್ತಮ ವಂಶಪಾರಂಪರೆಯಿಂದ ಬರುವಂಥ ಕಾಯಿಲೆ. ತಾಯಿಗಿತ್ತ ಅಸ್ತಮ ಮಕ್ಕಳಿಗಿರ್ತದೆ, ತಂದೆಗಿದ್ದರೆ ಮಕ್ಕಳಿರ್ತದೆ, ತಾತ ಅಜ್ಜಿಗಿದ್ದರೆ ಮಕ್ಕಳು ಮೊಮ್ಮಕ್ಕಳು ಬರ್ತದೆ. ಅಸ್ತಮ ಒಂದು ಪ್ರಾರಬ್ಧ ರೋಗ, ಬ್ರೀತಿಂಗ್ ಪ್ರಾಬ್ಲಮ್ಮು ಅಂತಾರೆ, ಈ ಥರದ್ದು ಬ್ರೀತಿಂಗು. ಅಕ್ಷಿ ಅಂತಿರ್ತಾರೆ ಆಗಾಗ, ಡಸ್ಟ್ ಅಲರ್ಜಿ. ಆಮೇಲೆ ಇದಕ್ಕಿದ್ದಾಗೆ ಮೂಗಿಗೆ ಅಂದ್ಕೊಡೋದು, ಹಿಂಗೆ ಅನ್ಕೊಡೋದು, ಅದೊಂದು ಉಸಿರಾಡೋದವರು. ಆ ಮೂಗಲಿ ಎಳ್ಕೊಂಡು ಲೂಸ್ ಆಗುತ್ತೆ, ಆಗ ಬಾಯಲ್ಲಿ ಉಸಿರಾಡಿ ಆಡಿ ನಾಲ್ಗೆಲ್ಲ ಒಣಗೋಗ್ಬಿಟ್ಟಿರ್ತದೆ. ಹಲ್ಲೆಲ್ಲ ಯಾರು ಬಾಯಲ್ಲಿ ಉಸಿರಾಡ್ತಾರೋ ಅವರಿಗೆ ಹಲ್ಲು ಬೇಗ ಬಿದ್ದೋಗುತ್ತೆ, ಹಲ್ಲು ತುಂಬ ತೊಂದರೆ ಆಯಿತು. ಅದರಿಂದ ಬಾಯಿ ಮುಚ್ಚಿ ಉಸಿರಾಡಬೇಕು. ಹಲ್ಲಿಗೆ ಡೈರೆಕ್ಟಾಗಿ ಕ್ರಿಮಿಕೀಟಗಳು ಹಿಟ್ಟಾಗ್ತದೆ, ತಲುಪುತ್ತೆ. ಇದೊಂದು. ಇನ್ನೊಂದು, ಈ ಧೂಪ ಹಾಕ್ತಾರೆ ಮನೆಯಲ್ಲಿ, ಧೂಪ ಊದುಬತ್ತಿ, ಅದ್ರ ಹೊಗೆಯಿಂದ ಕೆಲವ್ರಿಗೆ ಆಗಲ್ಲ, ಅಸ್ತಮ ಬಂದುಬಿಡುತ್ತೆ. ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ರೆ ಸಾಕು ವೀಸಿಂಗ್ ಶುರುವಾಗಿಬಿಡ್ತದೆ, ಕೆಮ್ಮು ಬಂದುಬಿಡುತ್ತೆ, ಸೀನ್ ಬರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗ ಉಸಿರಾಟ ತೊಂದರೆ ಆಯಿತು, ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ವೆಯ್ಟ್ ಎತ್ತಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಯಾವಲ್ಲೂ ಮಲಗಿರಬೇಕು. ಅದರಿಂದ ಉಸಿರಾಟಕ್ಕೆ ತೊಂದರೆ ಬರಬಾರ್ದು ಅಂದರೆ ಒಳ್ಳೆ ಗಾಳಿ ತಗೋಬೇಕು. ಹೃದಯಕ್ಕೂ ಮತ್ತು ಶ್ವಾಸಕೋಶಗಳಿಗೂ ದಿನನಿತ್ಯ ಕ್ಲೀನ್ ಆಗಬೇಕು ಅಂದರೆ ಒಳ್ಳೆ ಗಾಳಿ ಬೇಕು. ಆದ್ದರಿಂದ ಇವತ್ತು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಳ್ಳೆ ಗಾಳಿನೇ ಇಲ್ಲ, ಎಲ್ಲ ಮರ ಎಲ್ಲ ಕಡಿದ್ಬಿಟ್ಟಿದ್ದಾರೆ. ಮರ ಎಲ್ಲ ಹಾಳು ಮಾಡಿಬಿಟ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಎದುರೋದ್ರಿಂದ ದೊಡ್ಡ ದೊಡ್ಡ ನಗರದಲ್ಲಿ ಆಕ್ಸಿಜನ್ ಕಮ್ಮಿ, ಹಲವಾರು ಫ್ಯಾಕ್ಟ್ರಿಗಳಿರೋದ್ರಿಂದ ಆ ಫ್ಯಾಕ್ಟ್ರಿಯಿಂದ ಬರೋ ಹೊಗೆ, ಧೂಳು ಎಲ್ಲ ಏನು ಮಾಡಿದೆ, ಓಝೋನ್ ಲೇಯರ್ನ ಡ್ಯಾಮೇಜ್ ಮಾಡಿಬಿಟ್ಟು ನಮ್ಗೆ ಓಝೋನ್ ಲೇಯರಿಂದ ಒಳ್ಳೆ ಗಾಳಿ ಬರೋದು ಅದೇ ಡ್ಯಾಮೇಜ್ ಆಗಿಬಿಟ್ಟಿದೆ. ಓಝೋನ್ ಲೇಯರ್ ಡ್ಯಾಮೇಜ್ ಆಗಿರೋದ್ರಿಂದ ನಮಗೆ ಉಸಿರಾಟ ತೊಂದರೆ. ಅದಕ್ಕೆ ಈಗ ಉಡೋ ಮಕ್ಕಳಿಗೆಲ್ಲ ಆಯುಷ್ ಕಮ್ಮಿ, ಉಡೋ ಮಕ್ಳಿಗೆ ಈಗಲೇ ದಮ್ ರೋಗ, ಉಡೋ ಮಕ್ಳು ಹೆಚ್ಚಿಗೆ ಆಟ ಆಡೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ. ಆಮೇಲೆ ಈ ಥರ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದವರು ಫ್ರಿಜ್ಜಲ್ಲಿರೋ ಐಟಮ್ಸ್ ಯೂಸ್ ಮಾಡಬಾರ್ದು. ಬ್ರೀತಿಂಗ್ ಪ್ರಾಬ್ಲಮ್ ಇರೋರು ತಣ್ಣಗಿರೋ ಗಾಳಿಗೆ ಎಕ್ಸ್ಪೋಸ್ ಆಗಬಾರ್ದು. ಕಿವಿಗೆ ಹತ್ತಿ ಇಟ್ಕೋಬೇಕು, ಇಲ್ಲ ಮಫ್ಲರ್ ಕಟ್ಕೋಬೇಕು, ಗ್ಲೌಸ್ ಹಾಕಬೇಕು. ಯಾಕೆಂದರೆ ಈಗಾಗಲೇ ಒಳಗಡೆ ಡ್ಯಾಮೇಜ್ ಆಗಿದೆ. ಇನ್ನೂ ತಣ್ಣಗಿರೋ ಗಾಳಿ, ತಣ್ಣಗಿರೋ ನೀರು, ತಣ್ಣಗಿರೋ ಸೇಬು, ಆ್ಯಪಲ್ಲು, ಫ್ರಿಜ್ಜಲ್ಲಿರೋ ಐಟಮ್ಸು ಇವೆಲ್ಲ ತಿಂದಾಗ ಹೊರಗಿನ ಬಂದಂಥ ವೈರಸ್ಸು, ಧೂಳು, ಗಾಳಿಲಿ, ನೀರಲ್ಲಿ, ಊಟ ಮಾಡೋದಲ್ಲಿ, ಆಮೇಲೆ ಕೆಲವರು ಈ ಧೂಳಲ್ಲೇ ಯಾವಾಗ ಇರ್ತಾರೆ, ಮನೆ ಪೇಂಟ್ ಮಾಡ್ತಾರಲ್ಲ ಪೇಂಟರ್ಸ್, ಅವ್ರ ಧೂಳು, ಆಮೇಲೆ ಕ್ಲೀನ್ ಮಾಡೋರು,
ರಸ್ತೆ ಕ್ಲೀನ್ ಮಾಡೋರು ಇದೆಲ್ಲ ಧೂಳು ತೊಗೊಂಡು ಅವ್ರಿಗೆ ಲಂಗ್ಸ್ ತುಂಬ ಆಗಿ ಅವ್ರಿಗೆ ಆಯುಷ್ ಕಮ್ಮಿ ಆಗಿಬಿಡ್ತದೆ. ಲಂಗ್ಸ್ ಚೆನ್ನಾಗಿತ್ತಾ ಹೃದಯ ಚೆನ್ನಾಗಿರುತ್ತೆ. ಲಂಗ್ಸೇ ಚೆನ್ನಾಗಿಲ್ಲ ಅಂದರೆ ಹೃದಯ ವರ್ಕ್ ಆಗಲ್ಲ. ಯಾಕೆಂದರೆ ಹೃದಯಕ್ಕೆ ಬೇಕಾಗೋದು ಒಳ್ಳೆ ಗಾಳಿ, ರಕ್ತ ಪಂಪ್ ಮಾಡಲಿಕ್ಕೆ. ಅದರಿಂದ ಹಿಂದಿನ ಕಾಲದಲ್ಲಿ ಡಾಕ್ಟ್ರ್ ಹತ್ರಕ್ಕೆ ಹೋಗ್ದೇ, ಔಷಧಿ ಇಲ್ದೇ ಲಂಗ್ಸ್ನ ಕ್ಲೀನ್ ಮಾಡ್ಕೊತಾಯಿದ್ರು. ಸೆಕ್ಯೂರಿಟಿ ಲಂಗ್ಸ್ಗೆ ಎಷ್ಟೇ ಕೆಟ್ಟ ಗಾಳಿಗೆ ಎಷ್ಟೇ ಹೋದರೂ ಕೂಡ ಅದನ್ನು ಮುದ್ರಾ ಮಂತ್ರ ಮಾಡಿ ವಾಂತಿ ಮುಖಾಂತರ ಮಲಮೂತ್ರದಿಂದ ಡಿಸ್ಚಾರ್ಜ್ ಮಾಡಿಬಿಡ್ತಾಯಿದ್ರು. ಈಗ ಅಸ್ತಮಾ, ಮೂಗು ಬ್ಲಾಕ್ ಆಗೋದು, ಆಗ ಕೆಮ್ಮೋದು, ಕಸ ಗುಡಿಸಿದಾಗ ಮತ್ತು ಆ ಕಡೆ ಈ ಕಡೆ ಧೂಳಲ್ಲಿ ಬಂದಾಗ, ಮನೆ ಧೂಪ ಆರತಿ ಮಾಡಿದಾಗ, ಧೂಪ ಹಾಕಿದಾಗ ಸಾಂಬ್ರಾಣಿ ಹೋಗಿ, ಗಂಧದ ಕಡ್ಡಿ ಊದುಬತ್ತಿ ಹೋಗಿ, ಆಮೇಲೆ ಕಸ ಗುಡಿಸಿದ್ರೆ ಮನೆಯಲ್ಲಿ ಹೊರಗಡೆ ಹೋದಾಗ ಕೆಲವರಿಗೆ ನಾವು ಬದುಕ್ತೀನಿ ಇಲ್ವೋ ಅನಿಸ್ಬಿಡ್ತದೆ. ಆ ಲೆವೆಲ್ಗೆ ಉಸಿರಿಡ್ಕೊಂಡ್ಬಿಡ್ತದೆ. ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ಮೂಗು ಬ್ಲಾಕ್ ಆಗುತ್ತೆ, ಕಣ್ಣೆಲ್ಲ ಉರಿ, ಆಮೇಲೆ ಕೆಮ್ಮು, ಸೀನು ಈ ಥರ ಎಲ್ಲ ಬರ್ತದೆ. ಇದಕ್ಕೆ ಹಿಂದಿನ ಕಾಲದಲ್ಲಿ ಮಕ್ಕಳುಗಳಿಗೆ ಕಾಡಲ್ಲಿ ವಾಸ ಮಾಡ್ತಿದ್ರು. ಕಾಡಲ್ಲಿ ಆಶ್ರಮಗಳಿತ್ತು, ಗುರುಕುಲಗಳಿತ್ತು. ಅಲ್ಲಿ ಡಸ್ಟ್ ಅಲರ್ಜಿ ಅಥವಾ ಗಾಳಿಯಿಂದ ಬರೋ ಅಲರ್ಜಿ, ನೀರಿಂದ, ತಿನ್ನೋ ಆಹಾರದಿಂದ ಯಾವುದೇ ರೀತಿ ಅಲರ್ಜಿಯಿಂದ ಬ್ರೀತಿಂಗ್ ಪ್ರಾಬ್ಲಮ್ಮು, ನೋಸ್ ಬ್ಲಾಕ್ ಆಗಬಾರ್ದು ಅನ್ನೋದಾಗಿದ್ದರೆ ಅವರೇನು ಮಾಡ್ತಿದ್ರು, ಮುದ್ರೆ ಮಾಡಿ ಮಕ್ಕಳಿಗೆ ಥೆರಪಿ ಮಾಡಿಸ್ತಾಯಿದ್ರು. ನೋಡಿ, ಇದಕ್ಕೆ ಅರ್ಧಚಂದ್ರ ಅಂತಾರೆ. 2 ಕಿಲೋ ಅರ್ಧಚಂದ್ರ ಮುರ್ದೆ ತಗೊಳ್ಳಿ, ಬಲಗೈನ ಎಡಗೈ ಮೇಲೆ ಗಿಡಿ, ಹೀಗೆ. ಇದು ಮೀನಿನ ಥರ ಆಯಿತು. ಇದಕ್ಕೆ ಮತ್ಸ್ಯ ಅಂತಾರೆ. ಮೀನಿಗೆ ಸಂಸ್ಕೃತಿಯಲ್ಲಿ ಮತ್ಸ್ಯ ಅಂತಾರೆ. ಈ ರೀತಿ ನೋಡಿ, ಈ ರೀತಿ ಈ ಮುದ್ರೆ ಈಗ ಇಟ್ಕೋಬೇಕು ಕ್ಲೀನಾಗಿಗೆ. ಈಗ ಇಟ್ಕೊಂಡು ಪೂರ್ವ ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡು, ಇನ್ನೊಂದು ಸಲ ಹೇಳ್ತೀನಿ, 2 ಕೈನಲ್ಲೂ ಈಗ ಹೆಬ್ಬೆಟ್ಟನ್ನು ಅಗಲಿಸಿ, ಈ 4 ಬೆರಳು ಜೋಡಿಸಿ. ಇದಕ್ಕೆ ಅರ್ಧಚಂದ್ರ ಮುದ್ರಾ ಅಂತಾರೆ. ಬಲಗೈನ ಈ ರೀತಿ ಇಡಿ ಎಡಗೈ ಮೇಲೆ, ಹೆಬ್ಬೆಟ್ಟು ಓಪನ್ ಆಗಿರಬೇಕು. ಈಗಿದ್ದು ಅಂದರೆ ಇದಕ್ಕೆ ಮತ್ಸ್ಯ, ಅದೇ ಮೀನಿನ ಮುದ್ರೆ ಅಂತ, ಮತ್ಸ್ಯ ಮುದ್ರಾ. ಹೀಗೆ ಇಟ್ಕೊಂಡು ನೀವು ಹಿಂಗೆ ಇಟ್ಕೊಳ್ಳೋಕ್ಕಾಗಿಲ್ಲ ಅಂದರೆ ತೊಡೆ ಮೇಲೆ ಇಟ್ಕೋಬೋದು, ಸೈಡಲ್ಲಿ ಇಟ್ಕೋಬೋದು, ಈಗೂ ಇಟ್ಕೋಬೋದು, ಇಲ್ಲ ಹಿಂಗೆ ಇಟ್ಕೋಬೋದು. ಅದೇ ಇದು ಕರೆಕ್ಟಾಗಿ ಲಂಗ್ಸ್ಗೆ ಎಫೆಕ್ಟ್ ಆಗೋ ಥರ ಇಟ್ಕೋಬೇಕು. ಈಗ ಇಟ್ಕೊಂಡು ಓಂ ದಂ ಮತ್ಸ್ಯರೂಪಾಯ ನಮಃ, ಓಂ ದಂ ಮತ್ಸ್ಯರೂಪಾಯ ನಮಃ, ಓಂ ಧಂ ಮತ್ಸ್ಯರೂಪಾಯ ನಮಃ, ಓಂ ದಂ ಮತ್ಸ್ಯರೂಪಾಯ ನಮಃ ಅಂತ. ಈಗ ಬಲಗೈ ಮೇಲಿದೆ, ಈಗ ಎಡಗೈನ ಮೇಲೆ ಹಾಕಿ ಒಂದು 10 ನಿಮಿಷ ಹೀಗೆ ಮಾಡಿ. ಈ ಬಲಭಾಗದ ಶ್ವಾಸಕೋಶ, ಎಡಭಾಗದ ಶ್ವಾಸಕೋಶಕ್ಕೆ ಇದು ಫಿಸಿಯೋಥೆರಪಿ ಮುದ್ರಾ. ನೀಟಾಗಿ ಈ ರೀತಿ ಮಾಡಬೇಕು. ನೋಡಿ, ಈ ರೀತಿ ಇರಬೇಕು ಕ್ಲೀನಾಗಿ, ಹೆಬ್ಬೆಟ್ಟು ಹೊರಗಡೆ ಇರಬೇಕು. ಇದು ಮೀನಿನ ಥರ ಮತ್ಸ್ಯ ಮುದ್ರಾ. ಇಟ್ಕೊಂಡು ಒಂದು 10 ನಿಮಿಷ ಬಲಗೈ ಮೇಲಿರಲಿ, ಇನ್ನೊಂದು 10 ನಿಮಿಷ ಎಡಗೈ ಮೇಲಿರಲಿ. ಆಗ ಬಲಗಡೆ ಎಡಗಡೆ ಶ್ವಾಸಕೋಶಕ್ಕೆ ಅಲ್ಲಿರೋ ಡಸ್ಟು, ಅಲ್ಲಿ ಕೂತಿರೋಂಥ ವೈರಸ್ಸು, ಪಾಚಿ ಗೀಚಿ ಎಲ್ಲ ಈ ಮುದ್ರೆ ಹೀಗಿಂದ ಹೋಗಿ ಆ ಲಂಗ್ಸಿಂದ ತೆಗೆದು ವಾಂತಿ ಮುಖಾಂತರ ಮಲಮೂತ್ರದಿಂದ ಹೊರಗೆ ಹಾಕುತ್ತೆ. ಇದು ಥೆರಪಿ ಮಾಡುತ್ತೆ. ನೀವು ಒಂದು 10 ನಿಮಿಷ ಮಾಡಿ ನೋಡಿ, ಹೊಟ್ಟೆಲೆಲ್ಲ ಗುಳುಗುಳು ಶುದ್ಧ ಆಗುತ್ತೆ. ಇಲ್ಲೆಲ್ಲ ನೋವಿತ್ತರೆ, ಅಕ್ಷಿ, ಸೀನು ಇದೆಲ್ಲ ಬರ್ತಿತ್ತು ಅಂದರೆ ಇಮಿಡಿಯೇಟ್ ಆಗುತ್ತೆ. ಅದಕ್ಕೆ ಯಾರಿಗೆ ಅಸ್ತಮಾ, ಮೂಗು ಬ್ಲಾಕ್ ಇದೆಯೋ, ಅಕ್ಷಿ ಅನ್ನೋದು, ಡಸ್ಟ್ ಅಲರ್ಜಿ ಇದ್ದವರು ಇದು ಮಾಡಬೇಕು. ಈ ಮುದ್ರೆ ಅಸ್ತಮಾ ಇರೋರೇ ಮಾಡಬೇಕು ಅಂತಿಲ್ಲ, ಎಲ್ಲರೂ ಮಾಡಬೇಕು. ಯಾಕೆ ಗೊತ್ತಾ, ಲಂಗ್ಸಲ್ಲಿ ಮತ್ತು ಹೃದಯಕ್ಕೆ 2 ಸೆಕ್ಯೂರಿಟಿ ಫೋರ್ಸ್ ಇದ್ದಾಗೆ ಇದು. ಓಂ ದಂ ಮತ್ಸ್ಯರೂಪಾಯ ನಮಃ, ಓಂ ಧಂ ಮತ್ಸ್ಯರೂಪಾಯ ನಮಃ, ಓಂ ದಂ ಮತ್ಸ್ಯರೂಪಾಯ ನಮಃ, ಓಂ ದಂ ಮತ್ಸ್ಯರೂಪಾಯ ನಮಃ, ಓಂ ದಂ ಮತ್ಸ್ಯರೂಪಾಯ ನಮಃ ಅನ್ನೋ ಮಂತ್ರ ಹೇಳಬೇಕು. ಒಂದು ಅರ್ಧ ಗಂಟೆ ಹೇಳಿ 100 ಗಂಟೆ ಆಗಿಬಿಡುತ್ತದೆ. ಜೋರಾಗಿ ಹೇಳಬೇಕು. ಆಮೇಲೆ ಹೋಗ್ತಾ ಮನಸ್ಸಲ್ಲಿ ಹೇಳಬೇಕು. ಇದು ಮಾಡಬೇಕು ಅಂದರೆ ಖಾಲಿ ಹೊಟ್ಟೆಲಿರಬೇಕು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಯಾರಿಗೆ ಅಸ್ತಮಾ, ಮೂಗಲ್ಲಿ ಬ್ಲಾಕ್ ಆಗೋದು, ಮತ್ತು ಬಾಯಲ್ಲಿ ಉಸಿರಾಡೋದು, ಆಗಾಗ ಸೀನು, ಆಗಾಗ ಕೆಮ್ಮೋದು, ಆಗಾಗ ಅಂತಿರ್ತಾರೆ, ಈ ಥರದವರೆಲ್ಲ ಇದನ್ನು ಮಾಡಬೇಕು. ಖಾಲಿ ಹೊಟ್ಟೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈ ಥರ 10 ನಿಮಿಷ ಮಾಡಿಬಿಟ್ರೆ 1 ವಾರದಲ್ಲೇ ಕರೆಕ್ಟಾಗಿಬಿಡ್ತಾರೆ. ಔಷಧಿ ಇಲ್ಲದೇ ಬದುಕ್ಬೋದು. ಇದು ನಮ್ಮ ಬಾಡಿಲೋ ಎನರ್ಜಿನೇ ತೊಗೊಂಡು ಹೀಲ್ ಮಾಡೋದು. ಫಿಸಿಯೋಥೆರಪಿ ಮಂತ್ರ ಮುದ್ರಾ, ಇದು ಮುದ್ರಾ ಫಿಸಿಯೋಥೆರಪಿ, ಮಂತ್ರ ಸೌಂಡ್ ಥೆರಪಿ. ಲಂಗ್ಸ್ ಅನ್ನೋದು ಒಂದು ಅನಾಟಮಿ, ರೆಸ್ಪಿರೇಟರಿ ಸಿಸ್ಟಮು.
ಇದೊಂದು ಹಾರ್ಡ್ವೇರು, ಅದಕ್ಕೆ ಫಿಸಿಯೋಲಜಿ ಅಂದರೆ ಸಾಫ್ಟ್ವೇರು ಮಂತ್ರ, ಮುದ್ರಾ ಹಾರ್ಡ್ವೇರು ಈ ಎರಡು ಸೇರ್ತು ಅಂತಂದರೆ ನೋಸ್ ಬ್ಲಾಕ್ ಹಾಕೋದು, ಆಮೇಲೆ ದಣು ಆಗೋದು, ಆಗಾಗ ಮೆಟ್ಲತ್ತಿದ್ರೆ ಮೆಟ್ಲಿಳಿದ್ರೆ, ಇವಕ್ಕೆಲ್ಲಕ್ಕಿಂತ ಲಂಗ್ಸು ಮತ್ತು ಹಾರ್ಟ್ಗೆ ಯಾವುದೇ ರೀತಿ ಹೆಚ್ಚಿಗೆ ವರ್ಷ 100 ವರ್ಷ ಬದುಕಬೇಕು ಲಂಗ್ಸು ಹಾರ್ಟು ಅಂದರೆ ಮತ್ಸ್ಯ ಮುದ್ರಾ ಮಾಡಬೇಕು ಅಂತ ಹೇಳುತ್ತೆ. ಇದು ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಗುರುಕುಲದಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಂಥದ್ದು. ಮತ್ಸ್ಯ ಅಂದರೆ ಮೀನು, ಮತ್ಸ್ಯ ಅಂದರೆ ಫಿಶ್ ಅಂತ ಇದು ಮುದ್ರೆ. ಇದನ್ನು ಮಾಡೋಕ್ಕೆ ಮುಂಚೆ ಒಂದು ಲೋಟ ನೀರು ಕುಡಿಬೇಕಂತೆ. ಒಂದು ಲೋಟ ನೀರು ಕುಡಿದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ನೀರು ಕುಡೀರಿ, 10 ನಿಮಿಷ ಮಾಡಿ. ಓಂ ಧಮ್ ಮತ್ಸ್ವರೂಪಾಯ ನಮಃ, ಓಂ ದಮ್ ಮತ್ಸ್ವರೂಪಾಯ ನಮಃ, ಓಂ ದಮ್ ಅಂದಾಗ ಇವೆರಡಕ್ಕೂ ವೈಬ್ರೇಷನ್ ಹೋಗುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಬೇಕಾದ್ರೆ ಹಿಂಗೆ ಇಟ್ಕೊಂಡು ನೋಡಿ, ದಮ್ 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 ಅಂದಾಗ ಇಷ್ಟಕ್ಕೆ ಬಾರಿ ಇನ್ನೆಲ್ಲೂ ಹೋಗಲ್ಲ ನೋಡಿ. ಎಂಥ ಬೀಜ ಮಂತ್ರ ಅದು, ಇಷ್ಟಕ್ಕೆ ವರ್ಕ್ ಆಗುತ್ತದೆ ವೈಬ್ರೇಷನ್. ನೀವೇ ಅನುಭವಿಸ್ಬೋದು, ನಿಮಗೆ ಗಮನಕ್ಕೆ ಬರುತ್ತೆ. ದಮ್ 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 ಅಂದಾಗ ಅದಕ್ಕೆ ಮತ್ಸ್ವರೂಪ ಈ ಮುದ್ರೆ, ಮತ್ಸ್ವರೂಪಾಯ ನಮಃ ಅಂಥೇಳಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಕುಡಿದ್ಬಿಟ್ಟು ಈ ಮುದ್ರೆ 10 ನಿಮಿಷ ಮಾಡಿ. ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಮಾಡಿ. ಸಂಜೆ ಊಟಕ್ಕೆ ಮುಂಚೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ಇದು ಮಾಡಿ ನೋಡಿ. ಆ ನೀರೇನು ಈ ಮಂತ್ರ ಈ ಮುದ್ರೆಯಿಂದ ಕುಡಿದಂಥ ನೀರು ಅಲ್ಲಿ ಲಂಗ್ಸ್ ಮೇಲೆ ಕೂತಿರ್ತಂಥ ಸಣ್ಣ ಸಣ್ಣ ಹುಳಗಳು, ಪಾಚಿ, ಗಲೀಜು, ಕಲ್ಮಶ ಎಲ್ಲ ತೆಗೆದು ಕಫದ ರೂಪದಲ್ಲಿ ಯೂರಿನು ಅಥವಾ ಮೋಷನಲ್ಲಿ ಈಚೆ ಬಂದುಬಿಡುತ್ತೆ. ಇದದು ಅದಕ್ಕೆ ಮತ್ಸ್ಯ ಮುದ್ರಾ. ಆಗಾಗ ಪ್ರಯಾಣ ಮಾಡುವಾಗ ಕಾರಲ್ಲಿ ಬಸ್ಸಲ್ಲಿ ನೀವು ಒಬ್ಬರೇ ಕೂತಿದ್ರೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಾಗ ನಿಮಗೆ ಇನ್ಫೆಕ್ಷನ್ ಆಗೋದಿಲ್ಲ. ಮತ್ಸ್ಯ ಮುದ್ರಾ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಡೇ ಟು ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಒಂದು ವಿಶೇಷವಾದಂಥ ಕಾಯಿಲೆಗೆ ಮುದ್ರಾ ಮಂತ್ರ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.